ಮಾತಾಡ್ತಾ ಇಲ್ಲ ನೋಡು. ಆ ಥರ ಭಾವನೆ ಬರೋ ಥರ ನಾನೇನಾದ್ರೂ ನಡ್ಕೊಂಡಿದ್ದೀನ ನಿನ್ ಜೊತೆ? ಹೇಳು, ಯಾವತ್ತಾದ್ರೂ ಹಾಗೆ ನಡ್ಕೊಂಡಿದ್ದೀನಾ? ಇಲ್ಲ ಜಾನು, ಇಲ್ಲ. ಅದೆಲ್ಲ ಗೊತ್ತಿಲ್ಲದೆ ಆಗಿದ್ದು. ಒಳ್ಳೆ ಮನಸ್ಸಿರೋ ಹುಡುಗಿ ನನ್ನ ಜೀವನಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಪ್ರೀತಿ ಅಂದ್ರೇ ಹಾಗೆ ಅಲ್ವಾ? ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಒಂದು ಗೊತ್ತಾಗಲ್ಲ. ನನ್ನ ಪ್ರೀತಿನ ತುಂಬ ಸಲ ಹೇಳ್ಕೊಳೋಕೆ ಪ್ರಯತ್ನ ಪಟ್ಟೆ, ಆದರೆ ಹೇಳ್ಕೊಳ್ಳೋ ಧೈರ್ಯ ಬರಲಿಲ್ಲ. ಒಳ್ಳೇದಾಯ್ತು, ಅದೊಂದೇ ಒಳ್ಳೆ ಕೆಲಸ ಮಾಡಿದ್ ನೀನು. ನೋಡು, ನಿನಗೆ ನನ್ನ ಮೇಲೆ ಆ ಥರ ಭಾವನೆ ಇದೆ ಅಂತ ಗೊತ್ತಾದ್ಮೇಲೂ ನಾನಿಲ್ಲಿರೋದು ಸರಿ ಇಲ್ಲ. ನಾನಿಂದ ಹೊರಡ್ತೀನಿ. ಜಾನು, ಪ್ಲೀಸ್ ಜಾನು, ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ನನ್ನ ಮೇಲೆ ಪ್ರೀತಿ ಇದ್ದಿದ್ದು ನಿಜ, ಆದರೆ ಈಗಿಲ್ಲ. ನೀನು ಯಾವಾಗ ಜಯಂತ್ ಅವ್ರನ್ನ ಮದುವೆ ಆದೋ ಆವಾಗಲೇ ಆ ಪ್ರೀತಿನ ಮರ್ತ್ಬಿಟ್ಟೆ. ಇವಾಗ ನನ್ನ ಮನಸ್ಸಲ್ಲಿ ಇರೋದು ಒಂದೇ, ನೀನೆಲ್ಲ ಇದ್ರೂ ಚೆನ್ನಾಗಿರ್ಬೇಕು ಅಷ್ಟೇ. ಈಗ ನಾನು ಚೆನ್ನಾಗಿರೋದೆಲ್ಲ ಮುಖ್ಯ, ನೀನು ಚೆನ್ನಾಗಿರೋದು ಮುಖ್ಯ ವಿಶ್ವ. ಅವತ್ತನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಾನಿಲ್ಲಿದ್ರೆ ನಿಮ್ಮಿಬ್ರು ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ನನ್ನಿಂದ ಅದನ್ನು ಸಹಿಸೋಕ್ಕಾಗಲ್ಲ. ನಾನು ಇಲ್ಲಿಂದ ಹೋಗಬೇಕು. ಪ್ಲೀಸ್ ಜಾನು, ನೀನಿಲ್ಲಿರೋದ್ರಿಂದ ಯಾವ ತೊಂದರೆನೂ ಆಗಲ್ಲ. ಹೆಚ್ಚಾಗಿ ನನ್ನ ಮನಸ್ಸಲ್ಲಿ ಆ ಥರ ಯಾವ ಭಾವನೆನೂ ಇಲ್ಲ. ಅಂದಮೇಲೆ ಹೋಗೋ ಮಾತು ಯಾಕೆ ಆಡ್ತಿದ್ಯಾ? ಸರಿ, ಪ್ರೀತಿ ವಿಷಯನ ಇಲ್ಲಿಗೆ ಬಿಡು, ಅದು ಮುಗ್ದೋದ ಕತೆ. ಆದರೆ ಎಲ್ರಿಂದ ಇವಾಗ ಯಾಕೆ ನೀನು ದೂರ ಇದೆಯಾ? ಮೊದಲು ಅದನ್ನು ಹೇಳು. ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸೋಣ. ಬಂದ್ಯಾ? ಏನೋ ಬರಕ್ಕೆ ಹೇಳಿದ್ದು? ಇದೆ ಕಣ, ನನ್ನ ಮನೆ ಗೃಹ ಪ್ರವೇಶ, ಸಕುಟುಂಬ ಪರಿವಾರ ಸಮೇತರಾಗಿ ನೀವು ಬರಬೇಕು. ಏನಾಗಿ ಫಾರ್ಮಾಲಿಟೀಸ್ ಅಲ್ಲ, ಕೆಲವೊಂದೆಲ್ಲ ಇರ್ಬೇಕಣ. ಅದು ಹೇಗಿರ್ಬೇಕು ಹಾಗಿದ್ರೇ ಚಂದ. ನಿನ್ನ ಬೇಬಿನ ಕರ್ಕೊಂಬರಪ್ಪ, ಬರೀಬೇಡ. ಕರ್ಕೊಂಬರ್ದೇ ಇರ್ತೀನೇನೋ. ಬಾ 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 ಬಾ. ಸೂಪರ್ ಆಗಿದೆ ಕಣ ಇನ್ವಿಟೇಷನ್. ಎಷ್ಟು ಬಿತ್ತು? ಯಾರಿಗೂ ಹೇಳ್ಬಿಡ. ಏನಪ್ಪ ಲಾಟ್ರಿ ಗಿಟ್ರಿ ಹೊಡಿತಾ ಹೇಗೆ? ಲಾಟ್ರಿ ಹೊಡೆಯೋದ್ರಲ್ಲಿ ಇತ್ತು. ಇದಾರಲ್ಲ ನಿಮ್ಮ ಅಪ್ಪ ಅಮ್ಮ, ಅವರು ಕೃಪಾ ಕಟಾಕ್ಷದಿಂದ ಕೈಗೆ ಬಂದು ತುತ್ತು ಬಾಯಿಗೆ ಬರದೆ ಹಾಗೆ ಯೂಟರ್ನ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು. ಎಲ್ಲದಕ್ಕೂ ಅದೃಷ್ಟ ಅನ್ನೋದನ್ನ ಬರ್ಸ್ಕೊಂಬಂದಿರ್ಬೇಕು ಕಣ. ಏನು ಮಾಡೋದು? ಅದೇನೋ ಹೇಳ್ತಾರಲ್ಲಪ್ಪ, ಏನೋ ಬರ್ಸ್ಕೊಂಬಂದಿರ್ಬೇಕು, ಏನೋ ಬರ್ಸ್ಕೊಂಬಂದಿರ್ಬೇಕು ಅಂತ. ಅದು ಏನು ಬರ್ಸ್ಕೊಂಬಂದಿರ್ಬೇಕು, ಯಾರ ಹತ್ರ ಬರ್ಸ್ಕೊಂಬಂದಿರ್ಬೇಕು ಒಂದು ಗೊತ್ತಿಲ್ಲ. ಅದೇ ಸರಿ. ಅಲ್ಲ ಬ್ರೋ, ಇಷ್ಟು ರಾಜಾರೋಷವಾಗಿ ಇಷ್ಟು ಅದ್ಧೂರಿಯಾಗಿ ಗೃಹಪ್ರವೇಶ ಮಾಡ್ತಿದ್ಯಲ್ಲ, ನಾನೇನು ನೀನು ಅತಿಗೆ ಮತ್ತೆ ಚಿರು ಮಾತ್ರ ಗೃಹಪ್ರವೇಶ ಮಾಡ್ಕೋತಿರೋದ ಅಂತ ಅನ್ಕೊಂಡೆ. ನನ್ನೂ ಕರೆಯಲ್ಲ ಅಂತ ಅನ್ಕೊಂಡಿದ್ದೆ ಗುರು. ಏನಪ್ಪ ಕಂಟ್ರೋಲ್ ಮಾಡ್ತಿದ್ಯಾ? ಹೋಗೋಣ, ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ, ರಾಜಾರೋಷವಾಗಿ ಮಾಡೇ ಮಾಡ್ತೀನಿ ಕಣ. ಅವ್ರಿಗೆ ಯಾಕೆ ಹೆದರ್ಕೋಬೇಕು? ಈ ಅಪ್ಪ ಅಮ್ಮ ಎಲ್ಲ ವಿಷಯ ನಮ್ಗೆ ಹೇಳ್ಬಿಟ್ಟಿದಾರಾ? ಈ ಬಿಸಿ ಬಿಸಿ ಸುದ್ದಿನ ಇಷ್ಟು ವರ್ಷ ಹೋಟೆಲ್ ಬಚ್ಚಿಟ್ಕೊಂಡಿರ್ಲಿಲ್ವ? ಅವ್ರಿಗೆ ಕೇಳೋ ಅಧಿಕಾರನೇ ಇಲ್ಲ ಕಣ. ನನ್ನ ಇಷ್ಟ. ಸರ್ ಸರಿ ಕಣ, ನಾನು ಇನ್ನೂ ಸುಮಾರು ಜನಕ್ಕೆ ಕಾರ್ಡ್ ಕೊಡೋದಿದೆ. ನೋಡ್ತೀನಿ, ಬರಲಾ? ಬರೆಯೋದು ಮರೆಯೋಡಪ್ಪ. ಆಮೇಲೆ ಮಾವಂಗೆ ಇನ್ವಿಟೇಷನ್ ಕೊಡ್ತೀನಿ ಕಣ. ಅಯ್ಯೋ ಸ್ವಾಮಿ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ ಕಣ. ಯಾಕೋ? ನೀನೇನು ಅಲ್ಲ, ಇಷ್ಟು ರಾಜಾರೋಷವಾಗಿ ಅದ್ದೂರಿಯಾಗಿ ಗೃಹಪ್ರವೇಶ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅಷ್ಟೇ ಆಕಾಶ ಭೂಮಿ ಒಂದಾಗ್ಬಿಡುತ್ತಪ್ಪ. ನೋಡೋ, ಸಿದ್ದೇಗೌಡರು ಅಪ್ಪ ಅಮ್ಮಂಗೆ ಸಪೋರ್ಟ್ ಮಾಡ್ತಾರೆ. ಭಾವನಾತ್ಮಕ ಗೊತ್ತಾಗ್ಬಿಟ್ರಂತೂ ಅಷ್ಟೇ ಪ್ರಳಯನೇ ಆಗ್ಬಿಡುತ್ತೆ. ಅವ್ಳಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಶುಭಾರಂಭ ಮಾಡ್ತಿದ್ಯಾ, ಒಳ್ಳೆ ಕೆಲಸ ಮಾಡ್ತಿದ್ಯಾ, ನಿಮ್ಮ ಪಾಡಿಗೆ ನೀನು ಆರಾಮಾಗಿ ಮಾಡು, ಗೊತ್ತಾಯ್ತಾ? ಸರಿನಪ್ಪ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಅವರೆಲ್ಲ ಕಟ್ ನಾವು ಎಂಜಾಯ್ ಮಾಡೋಣ.
ಮಿಸ್ ಮಾಡ್ಬೇಡ ಕಣ. ಬಂದೇ ಬರ್ತೀನಿ. ಬರಲಾ? ಓಕೆ. ಗಿಫ್ಟ್ ಮರಿಬೇಡಪ್ಪ. ಅದೇ ಕೊಟ್ಟಿದ್ದಲ್ಲ ಚೊಂಬು, ಅದನ್ನೇ ರಿಟರ್ನ್ ಗಿಫ್ಟು. ನೀನು ಸ್ವಲ್ಪ ದೊಡ್ಡ ಚೊಂಬು ಕೊಡು. ಚೆನ್ನಾಗಿ ಬರಲಾ? ಬಾಯ್. 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 ಕಂಗ್ರಾಟ್ಸ್, ಆಲ್ ದ ಬೆಸ್ಟ್. ಇಲ್ಲ ವಿಶ್ವ, ನನಗೇನು ಹೇಳೋಕ್ಕಾಗಲ್ಲ. ನನ್ನ ಹೆತ್ತವರು ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಅಷ್ಟೇ ನನ್ನ ತಲೆನಲ್ಲಿರೋದೀಗ. ಮೊದಲೇ ಸರ್ ನಿಮ್ಮ ತಂದೆ ಅಂತ ಗೊತ್ತಿರಿದ್ರೆ ನನಗೆ ಬರ್ತಾನೆ ಇರಲಿಲ್ಲ. ನಾನಿಲ್ಲಿದ್ದು ಮತ್ತೆ ನೀವು ನನ್ನ ಮೇಲೆ ಆ ಥರ ಭಾವನೆ ಹುಟ್ಟಿದ್ರೆ 4 ಜನ ನೋಡಿದವ್ರು ಏನು ಅನ್ಕೋತಾರೆ ನೀನೇ ಯೋಚನೆ ಮಾಡು. ಅದಕ್ಕೆ ಹೇಳ್ತಾ ಇರೋದು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ನಾನು ಹೋಗ್ತೀನಿ. ಇಲ್ಲ ಜಾನು, ಹಾಗೆಲ್ಲ ಮತ್ತೆ ಆಗಲ್ಲ. ನೀನು ಸಿಕ್ಕಿಲ್ಲ ಅಂತ ಕೊರಗಿದ್ ನಿಜ. ಆಗ ಜೀವನನೇ ಬೇಡ ಅಂತ ಅನಿಸಿತ್ತು. ಆದರೆ ಅದು ಸ್ವಲ್ಪ ದಿನ ಅಷ್ಟೆ. ಇವಾಗ ಆ ಥರ ಎಲ್ಲ ಏನೂ ಇಲ್ಲ. ಇವಾಗ ನನ್ನ ಮನಸ್ಸಲ್ಲಿ ಏನೇ ಇದ್ದರೂ ನೀನು ಖುಷಿಯಾಗಿರ್ಬೇಕು ಅನ್ನೋದಷ್ಟೇ. ಅದ್ಬಿಟ್ಟು ಬೇರೆ ಯಾವ ಭಾವನೆಯೂ ಇಲ್ಲ. ಅವತ್ತು ನೀನು ಹಾಸ್ಪಿಟ್ಲಲ್ಲಿ ಏನೋ ಹೇಳಬೇಕು ಅಂತ ಬಂದೆ, ನಾನು ಅದನ್ನು ಕೇಳೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗೆ ಕಾಡ್ತಿತ್ತು ಅಷ್ಟೇ. ಅದೆಲ್ಲ ನಿನ್ನ ಮೇಲಿರೋ ಸ್ನೇಹದಿಂದ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದನೂ ಅಲ್ಲ. ನೀನು ಬದುಕಿಲ್ಲ ಅಂದಾಗ ಎಷ್ಟು ಬೇಜಾರಾಗಿತ್ತೋ, ಇವಾಗ ನನಗೆ ಅಷ್ಟೇ ಖುಷಿ ಆಗ್ತಿದೆ. ಆ ಸ್ನೇಹದಿಂದನೇ ಇವತ್ತು ನಾನು ನಿನ್ನನ್ನು ಉಳ್ಕೊಂಬಂದಿದ್ದು. ಇವಾಗ ಅದೆಲ್ಲ ಬಿಡು. ಇವಾಗ ನೀನು ಬೇರೆ ಕಡೆ ಎಲ್ಲೋ ಹೋಗಿರೋದಕ್ಕಿಂತ ನಮ್ಮನೇಲಿ ಇರೋದೇ ಸೇಫ್ ಅನಿಸ್ತಿದೆ. ನಾನು ನಿನಗೆ ಯಾವ ರೀತಿಲೂ ಬೇಜಾರು ಮಾಡಲ್ಲ. ನಿನ್ನ ನೋವುಗಳನ್ನೆಲ್ಲ ಯಾವಾಗ ಹೇಳ್ಕೋಬೇಕು ಅನ್ಸುತ್ತೋ ಆವಾಗಲೇ ಹೇಳ್ಕೊ. ಹೇಳ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನನ್ನ ಕಣ್ಮುಂದೆ ನೀನು ಖುಷಿಯಾಗಿರಬೇಕು. ಒಬ್ಬ ಗೆಳೆಯನಾಗಿ ನಾನು ಬಯಸೋದಷ್ಟೆ. ಪ್ಲೀಸ್ ಜಾನು, ಬಾ ಮನೆಗೆ ಹೋಗೋಣ.